ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ರಂಜಾನ್ ಅಂದ್ರೆ ಮುಸ್ಲಿಮರ ಪಾಲಿಗೆ ಬಹಳ ಮಹತ್ವಪೂರ್ಣ ತಿಂಗಳು. ಜನವರಿ, ಫೆಬ್ರವರಿ, ಮಾರ್ಚ್ ಎಂದು 12 ತಿಂಗಳುಗಳು ಇರುವಂತೆಯೇ ಇಸ್ಲಾಮಿಕ್ ಕ್ಯಾಲೆಂಡರ್ನಲ್ಲೂ ಮುಹರ್ರಂ, ಸಫರ್, ರಬಿಯುಲ್ ಅವಲ್ ಎಂಬ ಹೆಸರಲ್ಲಿ 12 ತಿಂಗಳುಗಳಿವೆ. ಇಂಗ್ಲಿಷ್ ಕ್ಯಾಲೆಂಡರ್ ಅನ್ನು ಸೂರ್ಯನ ಚಲನೆಯನ್ನು ಕೇಂದ್ರೀಕರಿಸಿ ತಯಾರಿಸಲಾಗಿದ್ದರೆ ಇಸ್ಲಾಮಿಕ್ ಕ್ಯಾಲೆಂಡರ್ ಚಂದ್ರನನ್ನು ಆಧರಿಸಿ ತಯಾರಿಸಲಾಗಿದೆ. ವಿಶೇಷವಾಗಿ ಇದರ 9ನೇ ತಿಂಗಳಿಗೆ ಮುಸ್ಲಿಂ ಸಮುದಾಯದಲ್ಲಿ ಅಪಾರ ಬೆಲೆ ಇದೆ. ಆ ತಿಂಗಳನ್ನು ಮುಸ್ಲಿಂ ಸಮುದಾಯ ನಿರೀಕ್ಷೆಯಿಂದ ಕಾಯುತ್ತದೆ. ಈ ಬಾರಿ ರಂಜಾನ್ ತಿಂಗಳು ಫೆಬ್ರವರಿಯಲ್ಲಿ ಬರಲಿದ್ದು ಚಂದ್ರನ ವೃದ್ಧಿಕ್ಷಯವನ್ನು ಆಧರಿಸಿ ಈ ಕ್ಯಾಲೆಂಡರ್ ಅನ್ನು ತಯಾರಿಸಲಾಗಿದೆ. ಈ ತಿಂಗಳಿಗೆ ಯಾಕೆ ಮಹತ್ವ ಅಂದ್ರೆ, ಒಂದು ತಿಂಗಳ ಉಪವಾಸವನ್ನು ಆಚರಿಸುವುದು ರಂಜಾನ್ ತಿಂಗಳಲ್ಲಾಗಿದೆ. ಬಾಲಚಂದ್ರ ಕಾಣಿಸುವುದರೊಂದಿಗೆ ಆ ತಿಂಗಳು ಪ್ರಾರಂಭವಾಗ್ತದೆ ಮತ್ತು ಮುಸ್ಲಿಮರ ಉಪವಾಸ ಋತುವು ಪ್ರಾರಂಭವಾಗ್ತದೆ. ಆ ತಿಂಗಳ ಉದ್ದಕ್ಕೂ ಮುಸ್ಲಿಂ ಸಮುದಾಯದಲ್ಲಿ ಉಳಿದ 11 ತಿಂಗಳಿಗಿಂತ ಭಿನ್ನವಾದ ಬದುಕು ಭಾವ ಇರುತ್ತದೆ. ಮುಸ್ಲಿಮರು ಮುಂಜಾನೆಯಿಂದ ಮುಸ್ಸಂಜೆಯವರೆಗೆ ವೃತದಲ್ಲಿ ಇರ್ತಾರೆ. ಅನ್ನ, ಆಹಾರ, ನೀರು ಸಹಿತ ಏನನ್ನೂ ತಿನ್ನದೆ ದೀರ್ಘ ಸಮಯ ವೃತ ಪಾಲಿಸ್ತಾರೆ. ಹೆಚ್ಚು ಧ್ಯಾನಾಸಕ್ತರಾಗ್ತಾರೆ, ನಮಾಜ್ ಮಾಡ್ತಾರೆ, ಮಸೀದಿಗೆ ಹೋಗ್ತಾರೆ, ವಿಶೇಷ ಆರಾಧನೆಗಳಲ್ಲಿ ತಲ್ಲೀನರಾಗ್ತಾರೆ. ಆ ತಿಂಗಳನ್ನು ಸ್ವೀಕರಿಸುವುದಕ್ಕಾಗಿ ಮುಸ್ಲಿಂ ಸಮುದಾಯ ವಿಶೇಷ ಕಾಳಜಿಯಿಂದ ಕಾಯುತ್ತದೆ. ಯಾವಾಗ ಬಾಲಚಂದ್ರ ಕಾಣಿಸ್ತಾನೆ ಎಂಬ ಕುತೂಹಲದಿಂದ ಮುಸ್ಲಿಂ ಸಮುದಾಯ ಕಾಯ್ತಿರುತ್ತದೆ. ಈ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾ ಸಹಿತ ಗಲ್ಫ್ ರಾಷ್ಟ್ರಗಳ ಕಡೆಗೆ ಜಾಗತಿಕ ಮುಸ್ಲಿಮರು ಒಂದು ದೃಷ್ಟಿ ಬೀರಿರುತ್ತಾರೆ. ಮುಖ್ಯವಾಗಿ ಸೌದಿ ಅರೇಬಿಯಾದಲ್ಲಿ ಯಾವ ದಿನ ಬಾಲಚಂದ್ರ ಕಾಣಿಸ್ತಾನೆ ಎಂಬ ವಿಪರೀತ ಕುತೂಹಲ ಜಾಗತಿಕ ಮುಸ್ಲಿಮರೇ ಇರ್ತದೆ. ಇದೀಗ ಸೌದಿ ಅರೇಬಿಯಾದ ಖಗೋಳಶಾಸ್ತ್ರಜ್ಞರು ಸಾರ್ವಜನಿಕವಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಫೆಬ್ರವರಿ 18ರ ಬುಧವಾರದಂದು ಬಾಲಚಂದ್ರ ಕಾಣಿಸಿಕೊಳ್ಳುವ ಸಾಧ್ಯತೆ ಇದ್ದು, ಫೆಬ್ರವರಿ 19ರಿಂದ ಉಪವಾಸ ಋತ ಪ್ರಾರಂಭವಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಫೆಬ್ರವರಿ 17 ಮಂಗಳವಾರದಂದು ಸೂರ್ಯಾಸ್ತಮದ ಸಮಯದಲ್ಲಿ ಚಂದ್ರನು ಸೂರ್ಯನಿಗಿಂತ ಮೊದಲು ಅಥವಾ ಸೂರ್ಯಾಸ್ತಮದ ಬೆನ್ನಿಗೆ ಅಸ್ತಮಿಸುತ್ತಾನೆ. ಆದ್ದರಿಂದ ಇದನ್ನ ಟೆಲಿಸ್ಕೋಪ್ನಿಂದಾಗಲಿ ಅಥವಾ ಬರಿಗಣ್ಣಿನಿಂದಾಗಲಿ ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ಬುಧವಾರದಂದು ಶಾಬಾನ್ 30 ಪೂರ್ಣವಾಗುತ್ತದೆ ಮತ್ತು ಗುರುವಾರ ರಂಜಾನ್ ಮೊದಲ ದಿನ ಪ್ರಾರಂಭವಾಗಬಹುದು ಎಂಬ ಅಭಿಪ್ರಾಯವನ್ನು ತಜ್ಞರು ವ್ಯಕ್ತಪಡಿಸಿದ್ದಾರೆ. ಭಾರತದಲ್ಲಿ ಈಗ ಸೆಕೆಗಾಲವಾದರೆ ಸೌದಿ ಅರೇಬಿಯಾ ಸಹಿತ ಅರಬ್ ರಾಷ್ಟ್ರಗಳಲ್ಲಿ ಈಗ ತೀವ್ರ ಚಳಿಯ ಸಮಯ. ಆದ್ದರಿಂದ ಅಲ್ಲಿ ಉಪವಾಸದ ಅವಧಿ ಬೇಸಿಗೆ ಕಾಲದಷ್ಟು ದೀರ್ಘವಾಗಿರಲಾರದು. ಮೊದಲ ದಿನಗಳಲ್ಲಿ ಹೆಚ್ಚೆಂದರೆ 13 ಗಂಟೆಗಳ ಕಾಲ ಉಪವಾಸ ಇರಬೇಕಾದಿತ್ತು. ಫೆಬ್ರವರಿ 19ರಂದು ಪ್ರಥಮ ಉಪವಾಸದ ದಿನವಾದರೆ ಮಾರ್ಚ್ 20ರಂದು ಹಬ್ಬದ ದಿನವಾಗಬಹುದು ಎಂದು ತಜ್ಞರು ಹೇಳಿದ್ದಾರೆ. ಆದರೆ ಸೌದಿ ಅರೇಬಿಯಾದಲ್ಲಿ ಬಾಲಚಂದ್ರ ಕಂಡ ದಿನವೇ ಭಾರತದಲ್ಲಿ ಉಪವಾಸ ವೃತ್ತ ಆರಂಭವಾಗುತ್ತದೆ ಎಂದು ಹೇಳಲಾಗದು. ಆಯಾ ರಾಷ್ಟ್ರಗಳಲ್ಲಿ ಈ ಬಾಲಚಂದ್ರನನ್ನು ನೋಡುವುದಕ್ಕೆ ಬೇಕಾದ ವ್ಯವಸ್ಥೆ ಇದೆ. ಅಲ್ಲಿಯ ಕಾಜಿಗಳು ಮತ್ತು ತಜ್ಞರು ಬಾಲಚಂದ್ರ ಕಂಡ ಘೋಷಣೆ ಮಾಡಿದರೆ ಮಾತ್ರ ರಂಜಾನ್ ತಿಂಗಳು ಆರಂಭವಾಗುತ್ತದೆ. ಆದರೂ ಸೌದಿ ಅರೇಬಿಯಾದಲ್ಲಿ ಬಾಲಚಂದ್ರ ಕಾಣಿಸುವುದು ಮತ್ತು ಅದರ ಘೋಷಣೆಯಾಗುವುದನ್ನು ಜಗತ್ತು ಕುತೂಹಲದಿಂದ ನಿರೀಕ್ಷಿಸುತ್ತದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.